ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅನ್ಕೋತೀನಿ. ನಾನಿವತ್ತು ಒಂದು ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾವ ವಿಡಿಯೋಪ್ಪ ಅಂತಂದರೆ, ನಾನು ನಮ್ಮ ಮನೆ ದೇವರಿಗೆ ಹೋಗಿರುವಂತಹ ವಿಡಿಯೋನ. ಇದು ತುಂಬಾ ಚೆನ್ನಾಗಿರುವಂತಹ ದೇವಸ್ಥಾನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ವಿಡಿಯೋ ನೋಡಿ, ಇದು ನಮ್ಮ ಮನೆಯ ದೇವರು. ಇದು ಮಹಾರಾಯ ಸಿದ್ಧ ಅಂತ ದೇವಸ್ಥಾನ. ಇದು ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದು ನಾವು ಹಬ್ಬದ ವಿಶೇಷವಾಗಿ ಹೋಗಿದ್ವಿ. ನಾನು ವಿಡಿಯೋ ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬಾನೇ ಲೇಟ್ ಆಯಿತು. ನೋಡಿ, ಇದು ತುಂಬಾನೇ ಎತ್ತರದಲ್ಲಿರುವಂತಹ ದೇವಸ್ಥಾನ. ಭೀಮಾ ನದಿಯ ದಂಡೆಯಲ್ಲಿರುವಂತಹ ದೇವಸ್ಥಾನ. ನೋಡಿ, ಇದು ನದಿ ತುಂಬಾನೇ ತುಂಬಿ ಹರಿತಾ ಇರುವಂತಹ ನದಿ. ಈ ನದಿಯ ಮೇಲ್ಗಡೆನೆ ದೇವಸ್ಥಾನ ಇರೋದು. ನೋಡಿ, ತುಂಬಾನೇ ವಿಶಾಲವಾಗಿರುವಂತಹ ನದಿ ಇದು. ಯಾವ ತರ ತುಂಬಿ ತುಳುಕುತ್ತಾ ಇದೆ ಅಂತ ನೋಡಿ. ಇಲ್ಲಿ ನದಿಯಿಂದ ನಾವು ಇಲ್ಲಿ ಕೈಕಾಲು ಮುಖ ತೊಳ್ಕೊಂಡು ವಾಹನವನ್ನ ನಿಲ್ಲಿಸಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಆ ದೇವಸ್ಥಾನದ ಮುಂದೆ ಈ ತರ ವಾಹನಗಳನ್ನ ನಿಲ್ಲಿಸೋಕೆ ತುಂಬಾನೇ ವಿಶಾಲವಾಗಿರುವಂತಹ ಜಾಗನೇ ಇದೆ. ಇವಾಗ ನೋಡಿ, ನಾವು ಈ ತುಂಬಾ ದೊಡ್ಡದಾದಂತಹ ಪ್ಲೇಸ್ ಇದೆ. ಇದು ಅಫಜಲ್ಪುರ ತಾಲೂಕಿನಲ್ಲಿರುವಂತಹ ಬರುವಂತಹ ದೇವಸ್ಥಾನ. ಇದು ಭೀಮಾ ನದಿಯ ದಡದಲ್ಲಿರುವಂತಹ ದೇವಸ್ಥಾನ. ನೋಡಿ, ಇಲ್ಲಿ ಪಾದಗಟ್ಟೆ ಇದೆ. ಇದು ಹತ್ಕೊಂಡು ಹೋಗ್ಬೇಕು. ನೋಡಿ, ತುಂಬಾನೇ ಎತ್ತರ, ಅಂದ್ರೆ ನದಿ ಬಂದ್ರೂ ಕೂಡ ದೇವರಿಗೆ ಮೇಲ್ಗಡೆ ಬರಬಾರ್ದು ಅಂತ ಇದು ಎತ್ತರದಲ್ಲಿರುವಂತಹ ದೇವಸ್ಥಾನ. ಈ ತರ ಮೆಟ್ಟಿಲು ಹತ್ಕೊಂಡು ಮೇಲ್ಗಡೆ ನನಗೆ ತೋರಿಸ್ತೀನಿ. ನೋಡಿ, ಇದು ತುಂಬಾನೇ ಎತ್ತರದಲ್ಲಿ ಇದೆ. ಮೇಲ್ಗಡೆ ಈ ತರ ದೊಡ್ಡದಾದ ಜಾಗವನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅಂದ್ರೆ ದೇವರ ಮುಂದೆ ಇರುವಂತಹ ಬಸವಣ್ಣ ದೇವರು. ಇದು ನಮ್ಮ ಮನೆಯ ದೇವರು. ಇದು ಮಹಾರಾಯ ಸಿದ್ಧ ದೇವರು ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ನೋಡಿ, ಇದು ಈ ತರ ನಾವು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ತರ ಅಲಂಕಾರ ಮಾಡಿದ್ದಾರೆ ಏನನ್ನೋದನ್ನ ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ದೇವಸ್ಥಾನ ಸುತ್ತಮುತ್ತಲು ಈ ತರ ಗಿಡ ಮರಗಳನ್ನು ನೆಟ್ಟಿದ್ದಾರೆ. ಅಂದ್ರೆ ಹೂಗಳನ್ನ, ಪೂಜೆಗೆ ಬೇಕಾಗಿರುವಂತಹ ಹೂಗಳನ್ನು ಕೂಡ ಇಲ್ಲಿ ದೇವಸ್ಥಾನದ ಸುತ್ತಕಡೆ ಇದೆ. ನೋಡಿ, ಇಲ್ಲಿ ಇಷ್ಟೇ ಸಣ್ಣದಾಗಿರುವಂತಹ ದೇವಸ್ಥಾನ ಇದ್ರೂ ಕೂಡ ದೇವರು ತುಂಬಾ ಪವರ್ಫುಲ್ ಆಗಿದ್ದಾನೆ. ಇದು ನೋಡಿ, ಬಸವಣ್ಣ ಎದುರಿಗಿರುವಂತಹ ಬಸವಣ್ಣ, ಒಳಗಡೆ ಮಹಾರಾಯ ಸಿದ್ಧ. ನೋಡಿ, ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ. ಶಿಖರನ್ನು ಕೂಡ ಅಷ್ಟು ತುಂಬಾನೇ ಚೆನ್ನಾಗಿದೆ. ಒಳಗಡೆ ದೇವಸ್ಥಾನ ಚಿಕ್ಕದಿದ್ರು ಕೂಡ ದೇವರು ತುಂಬಾನೇ ಪವರ್ಫುಲ್ ಆಗಿರುವಂತಹ ದೇವರು, ನಮ್ಮ ಮನೆಯ ದೇವರು. ನೋಡಿ, ದೇವರಿಗೆ ಈ ತರ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ಅಂದ್ರೆ ಸೇವಂತಿ ಚೆಂಡು ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ಯಾವ ತರ ಮಾಡಿದ್ದಾರೆ ಕೂಡ ಅಂತಾನು ಕೇಳಿದೆ. ಮುಂದಿನ ವಿಡಿಯೋದ ಎಂಡಿಗೆ ಹೇಳ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮುಖ ಕೂಡ ಎಷ್ಟು ರಾವ್ ಆಗಿದೆ. ತುಂಬಾನೇ ಚೆನ್ನಾಗಿದೆ. ದೇವರು ಕೂಡ ನಾವ್ ಏನ್ ಕೇಳ್ಕೊತೀವಲ್ಲ, ಆ ದೇವರು ನಮ್ಗೆ ತುಂಬಾನೇ ಆಶೀರ್ವಾದ ಮಾಡಿ ಕರುಣಿಸ್ತಾನೆ. ಒಳಗಡೆ ಈ ತರ ಇದೆ. ಇವಾಗ ನಾವು ಹೊರಗಡೆ ಬಂದ ತಕ್ಷಣ ಈ ತರ ಇನ್ನೊಂದು ಕೂಡ ಚಿಕ್ಕದಾಗಿರುವಂತಹ ಗುಡಿ ಇತ್ತು. ಆ ಗುಡಿಯನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಅಲ್ಲಿ ಪೂಜಾರಿಗಳಿದ್ರು. ಪೂಜಾರಿಗಳಿಗೆ ನಾವು ನೈವೇದ್ಯಕ್ಕೆ ಬೇಕಾಗಿರುವಂತದ್ದೆಲ್ಲನೂ ನಾವು ಸಾಮಗ್ರಿಯನ್ನು ಮನೆಯಿಂದಲೇ ತಗೊಂಡು ಬಂದಿದ್ವಿ. ಆ ಸಾಮಗ್ರಿಯನ್ನ ಅಲ್ಲಿ ಪೂಜಾರಿಗೆ ಕೊಟ್ಟು ಪ್ರಸಾದ ಮಾಡಲಿಕ್ಕೆ ಹೇಳಿದ್ವಿ. ಅವರು ಕೂಡ ಮಾಡಿಕೊಟ್ರು. ಏನ್ ಮಾಡಿಕೊಟ್ರು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ನೋಡಿ, ಈ ತರ ನದಿ ಕೆಳಗಡೆ ಈ ತರ ಕಾಣಿಸುತ್ತೆ. ಮೇಲ್ಗಡೆ ಗುಡಿ ಇದೆ. ಇವಾಗ ಅಲ್ಲಿ ಮುಂದೆ ಇನ್ನೊಂದು ಚಿಕ್ಕದಾದ ಗುಡಿ ಇತ್ತಲ್ಲ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ತರ ಇದೆ ಅಂತ. ಒಳಗಡೆ ಕೂಡ ದೇವರು ಎಷ್ಟು ಚೆನ್ನಾಗಿದೆ. ಆಮೇಲೆ ದೇವರ ಆಶೀರ್ವಾದವನ್ನ ಕೂಡ ನಾವು ಪಡ್ಕೊಂಡ್ವಿ. ನೋಡಿ, ಇಲ್ಲಿ ಲಿಂಗ ಮತ್ತು ಬಸವಣ್ಣನ ದೇವರಿದೆ. ಇಲ್ಲಿ ಬೇರೆ ಬೇರೆ ಕೂಡ ಜನರು ಬಂದಿದ್ರು. ಇಲ್ಲಿ ಅವರು ಕೂಡ ನಮಸ್ಕಾರ ಮಾಡ್ಕೊಳ್ಳೋಕೆ, ಅಂದ್ರೆ ಸಣ್ಣದಾದ ಪುಟಾಣಿ ಮಕ್ಕಳು ಕೂಡ ಇದ್ವು. ಅವ್ರು ತುಂಬಾನೇ ತರಲೆ ಮಾಡ್ತಾ ಇದ್ವು. ಹಾಗಾಗಿ ಮಕ್ಕಳ ಜೊತೆಗೆ ನಾವು ಕೂಡ ತರಲೆಯನ್ನು ಮಾಡಿದ್ವಿ. ನೋಡಿ, ಅಲ್ಲಿ ಮುಂದೆ ನಿಂತು ನಾನು ನಿಮಗೆ ವ್ಯೂಸ್ ಅನ್ನು ತೋರಿಸ್ತೀನಿ. ತುಂಬಾನೇ ಚೆನ್ನಾಗಿರುವಂತಹ ವ್ಯೂ ಪಾಯಿಂಟ್ ಇದು. ಇಲ್ಲಿ ಫೋಟೋ ತೆಗೆಯೋಕೆ ಆಗಲಿ ಅಥವಾ ಈ ತರ ಬೇಸಿಗೆ, ತುಂಬಾ ಬೇಸಿಗೆಯಲ್ಲಿನೂ ಕೂಡ ಇಲ್ಲಿ ತಂಪಾದ ಗಾಳಿ ಕೂಡ ಬರುತ್ತೆ. ಯಾಕಂದ್ರೆ ಸುತ್ತಮುತ್ತಲಿನ ನೀರನ್ನ ತುಂಬಿಕೊಂಡಿರುವಂತಹ ಜಾಗ ಇದು. ಮೇಲೆ ಮಧ್ಯದಲ್ಲಿ ಅಷ್ಟೇ ದೇವರ ಗುಡಿ ಇದ್ದು, ಇಲ್ಲಿ ನಾವು ಪೂಜಾರಿಗೆ ಪ್ರಸಾದ ಮಾಡಕ್ಕೆ ಹೇಳಿದ್ವಿ ಅಂತ ಹೇಳಿದ್ವಲ್ವಾ, ಆ ಪ್ರಸಾದ ಮಾಡೋಕ್ಕಿಂತ ಮುಂಚೆ ನಾವು ಏನು ಮಾಡಿದ್ವಿ, ಪೂಜಾರಿ ಅವರು ಹೇಳಿದರು ಪ್ರಸಾದ ಮಾಡೋಕ್ಕೆ ಲೇಟ್ ಆಗುತ್ತೆ, ಅಂದರೆ ನೈವೇದ್ಯ ಮಾಡೋಕ್ಕೆ ಲೇಟ್ ಆಗುತ್ತೆ, ನೀವು ಊಟ ಗೀಟ ಮಾಡ್ಕೊಳ್ಳೋದಿದ್ರೆ ಊಟ ಮಾಡ್ಕೊಳ್ಳಿ ಅಂತ ಹೇಳಿದರು. ನಾವು ಪ್ರಸಾದ ನೈವೇದ್ಯ ಮಾಡೋಕ್ಕೆ ಕೊಟ್ಟು ಊಟವನ್ನು ಮಾಡಬೇಕಂತ ನಿಮಗೆ ಅಂದರೆ ನಾವು ರೆಡಿ ಆಗ್ತಾ ಇದ್ವಿ. ಇವಾಗ ನೋಡಿ,
ಈ ಥರ ಅಂದರೆ ಬೇರೆಯವರು ಬಂದರೂ ಕೂಡ ಅಡುಗೆ ಮಾಡ್ಕೊಳ್ಳೋಕ್ಕೂ ಕೂಡ ಜಾಗ ಇದೆ. ಆಮೇಲೆ ಅವರು ಕೂಡ ಮಾಡಿಕೊಡು ಅಂತಂದರೆ ಇಂತಿಷ್ಟು ದಕ್ಷಿಣೆ ಅಂತ ಕೊಟ್ಟರೆ ಅವರು ಕೂಡ ನೈವೇದ್ಯವನ್ನು ಮಾಡಿ ರೆಡಿ ಮಾಡಿಕೊಡ್ತಾರೆ. ನಾವು ಇವಾಗ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿ. ಎಲ್ಲರೂ ಅಂದರೆ ನಾವು ಮನೆಯಿಂದಲೇ ಎಲ್ಲ ಅಡುಗೆ ಮಾಡ್ಕೊಂಡು ಹೋಗಿದ್ವಿ. ಅಡುಗೆ ಮಾಡಿಕೊಂಡು ಇಲ್ಲಿ ಕೂಡ ತುಂಬಾ ಚೆನ್ನಾಗಿರುವಂಥ ಜಾಗ ಅಲ್ವಾ, ಹಾಗಾಗಿ ಇಲ್ಲಿ ಕೂತು ಊಟ ಮಾಡಬೇಕು ಅಂತ ನಾವು ಅಲ್ಲೇ ದೇವಸ್ಥಾನದ ಎದುರಿಗೆ ಕೂತು ಊಟ ಮಾಡ್ತಾಯಿದ್ವಿ. ಯಾಕಂತಂದರೆ ನಾವು ಅದು ಇನ್ನೂ ಪೂಜಾರಿಯವರು ನೈವೇದ್ಯ ಮಾಡಿ ಕೊಡಬೇಕಂದ್ರೆ ಲೇಟ್ ಆಗ್ತಿತ್ತು. ಹಾಗಾಗಿ ನಾವು ಊಟ ಎಲ್ಲ ಮಾಡೋ ಅಷ್ಟರಲ್ಲಿ ಅವರು ನೈವೇದ್ಯ ಮಾಡಿಕೊಡ್ತಾರಂತ ಹೇಳಿ ನಾವು ನೈವೇದ್ಯವನ್ನು ರೆಡಿ ಮಾಡ್ತಾಯಿದ್ವಿ. ಹಾಗಾಗಿ ನಾವು ಊಟಕ್ಕೆ ರೆಡಿ ಮಾಡಿಕೊಂಡು ಊಟವನ್ನು ಸ್ಟಾರ್ಟ್ ಮಾಡಿದ್ವಿ. ಏನೆಲ್ಲ ಮಾಡಿದ್ವಿ ಅಂದರೆ ಬದ್ನೆಕಾಯಿ ಪಲ್ಯ, ಕಡಲೆ ಚಟ್ನಿ, ಹೋಳಿಗೆ, ಸಾರು, ಅನ್ನ, ಪ್ರತಿಯೊಂದು ಸ್ವೀಟ್ ಐಟಮನ್ನೆಲ್ಲ ಮಾಡ್ಕೊಂಡು ಹೋಗಿದ್ವಿ. ಇವಾಗ ಪೂಜಾರಿಯವರು ನೈವೇದ್ಯ ಮಾಡಿಕೊಟ್ರು. ಏನಪ್ಪ ಅಂತಂದರೆ ಈ ದೇವ್ರ ವಿಶೇಷ ನೈವೇದ್ಯ ಏನಪ್ಪ ಅಂತಂದರೆ ದೇವರಿಗೆ ಉಪ್ಪಿಲ್ಲದ ಅನ್ನ, ಬೆಲ್ಲ, ಆಮೇಲೆ ಬಾಳೆಹಣ್ಣು ಈ ದೇವರಿಗೆ ಪ್ರಿಯವಾದ ನೈವೇದ್ಯ. ಅವರು ನಮಗೆ ಉಪ್ಪಿಲ್ಲದ ಅನ್ನವನ್ನು ಮಾಡಿಕೊಟ್ರು. ಆಮೇಲೆ ಅದ್ರ ಮೇಲೆ ನಾವು ಬೆಲ್ಲವನ್ನು ಇಟ್ಕೋಬೇಕು. ಆಮೇಲೆ ಬಾಳೆಹಣ್ಣನ್ನು, ಆಮೇಲೆ ಇನ್ನೊಂದು ಕಡಬಾರ್ತಿ ಅಂತ ಮಾಡ್ತಾರಂತೆ, ಕಡಬಾರ್ತಿ ಕೂಡ ಮಾಡಿಕೊಟ್ರು. ಅಲ್ಲಿ ಒಳಗಡೆ ಹೆಣ್ಮಕ್ಳಿಗೆ ಪ್ರವೇಶ ಇರಲಿಲ್ಲ. ಹಾಗಾಗಿ ಗಂಡು ಮಕ್ಕಳನ್ನೇ ಹೋಗಿ ಪೂಜೆಯನ್ನು ಮಾಡ್ತಾಯಿದ್ರು. ಅಂದರೆ ನಾವು ಮನೆಯಲ್ಲಿ ಇರುವಂಥ ಗಂಡು ಮಕ್ಳಿಗೆ ಹೋಗಿ ಆರತಿ ಮಾಡಬೇಕಂತೆ, ಕಡಬಾರ್ತಿ ಅಂತ. ಅವರು ಕಡಬಾರತಿಯನ್ನು ಮಾಡಿಕೊಟ್ರು. ಕಡಬಾರತಿಯನ್ನು ನಮ್ಮ ತಮ್ಮ ಆಮೇಲೆ ನಮ್ಮ ಮಕ್ಕಳು ಕೂಡ ದೇವರಿಗೆ ಆರತಿಯನ್ನು ಬೆಳಗಿದ್ರು. ನಂತರ ಉಪ್ಪಿಲ್ಲದ ಅನ್ನವನ್ನು ನೈವೇದ್ಯ ಇಡಿದ್ರು. ನಾವು ಕೂಡ ನೈವೇದ್ಯಕ್ಕೆ ಮನೆಯಿಂದ ಏನೆಲ್ಲ ತೊಗೊಂಡು ಹೋಗ್ಬೇಕಂತ ತೊಗೊಂಡು ಹೋಗಿದ್ವಿ. ಆಮೇಲೆ ಬಾಳೆಹಣ್ಣು ಕೂಡ ಅಂದರೆ ಪ್ರಿಯವಾಗಿರುವಂಥ ನೈವೇದ್ಯ ಅಂದರೆ ಬಾಳೆಹಣ್ಣು ಅಲ್ವಾ, ಹಾಗಾಗಿ ಬಾಳೆಹಣ್ಣು ನೈವೇದ್ಯಕ್ಕೆ ಅನ್ನ ಅಂದರೆ ಉಪ್ಪಿಲ್ಲದ ಅನ್ನ, ಬೆಲ್ಲ ಇದು ನಾವು ನೈವೇದ್ಯವನ್ನು ಪೂಜಾರಿಯವರು ಮಾಡಿಕೊಟ್ರು. ನಾವು ಒಂದು ನೈವೇದ್ಯವನ್ನು ದೇವರಿಗೆ ಸಲ್ಲಿಸಿ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಾನು ನಿಮಗೆ ಹೇಳ್ತಿದ್ದೀನಿ ಅಂತ ಹೇಳಿದ್ದೀವಲ್ಲ, ಅಲಂಕಾರ ಅಂತಂದರೆ ಹೂವಿನಿಂದ ಮಾಡಿರೋದು. ಇದು ತುಂಬಾ ಇಷ್ಟು ರೌಂಡಾಗಿ ಇಷ್ಟೊಂದು ಹೂವು ಹೇಗೆ ಕೂತಿತ್ತು ಅಥವಾ ಆರ್ಟಿಫಿಷಿಯಲ್ ಅನ್ಕೋಬೋದು ನೀವು, ಇಲ್ಲ, ಇದು ರಿಯಲ್ ಆಗಿರುವಂಥ ಸೇವಂತಿ ಚೆಂಡು ಬಣ್ಣ ಬಣ್ಣದಾಗಿರುವಂಥ ಹೂಗಳು. ಇದು ಥರ್ಮೋಕೋಲಿಂದ ಕಟ್ ಮಾಡಿರುವಂತಹ ರೌಂಡ್ ಶೇಪಲ್ಲಿ ಮಾಡಿದ್ರಂತೆ. ಈ ಥರ ನಾವು ಕೂಡ ಕೇಳಿದ್ವಿ, ಈ ಥರ ಹೇಗೆ ಅಂಟಿಸಿದ್ರಿ ಅಂತ. ನಮಗೆ ಇವಾಗ ಸ್ಟಿಕ್ ಬರುತ್ತಲ್ಲ, ಗೋಬಿ ಅಂತ ತಿನ್ನುವಾಗ ಸ್ಟಿಕ್ಸ್ಗಳು ಇರುತ್ತಲ್ಲ, ಆ ಸ್ಟಿಕ್ಕಿಂದ ಹೂವಿಗೆ ಚುಚ್ಚಿ ಥರ್ಮೋಕೋಲ್ಗೆ ಅಂಟಿಸಿದ್ರಂತೆ. ಈ ಥರ ತುಂಬ ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿದರು. ಇವಾಗ ನಾವು ಪೂಜಾರಿಯಿಂದ ಅಂದರೆ ಪೂಜಾರಿಯನ್ನು ನಾವು ಹಚ್ಕೊಳ್ಳೋಕ್ಕಿಂತ ಪ್ರಸಾದ ಪೂಜಾರಿಯವರು ಹಚ್ಬೇಕಂತ ಹೇಳಿ ಈ ಪೂಜಾರಿಯವರು ಅಂದರೆ ಈ ದೇವರಿಗೆ ಪೂಜೆ ಮಾಡುವಂತಹ ಪೂಜಾರಿಯವರು ಇವರು ನಮ್ಮ ಎಲ್ಲ ಫ್ಯಾಮಿಲಿಗೆ ಭಂಡಾರವನ್ನು ಹಚ್ಚಿದ್ರು. ಅಂದರೆ ಇದು ಭಂಡಾರದ ಒಡೆಯ ಇವರು. ಹಾಗಾಗಿ ಭಂಡಾರವನ್ನು ಹಚ್ಚಿ ಎಲ್ಲರಿಗೆ ಪ್ರಸಾದವನ್ನು ಕೊಟ್ಟರು. ಆಮೇಲೆ ಬಾಳೆಹಣ್ಣು ಕೂಡ ಕೊಟ್ಟರು. ನಾವು ತಿಂದ್ಕೊಂಡು ಈಗ ದೇವ್ರ ಮುಂದೆ ಒಂದು ಫೋಟೋ ತೊಗೊಳ್ಬೇಕಂತ ಒಂದು ಫೋಟೋವನ್ನು ಕ್ಲಿಕ್ಕಿಸ್ಕೊಂಡ್ವಿ. ನೋಡಿ, ಇದು ನಮ್ಮೆಲ್ಲ ಫ್ಯಾಮಿಲಿಯವರು ನಮ್ಮ ಮನೆ ದೇವರಿಗೆ ಹೋಗಿರುವಂತಹ ಜಾಗ. ಇದು ತುಂಬ ದಿನದಿಂದ ನಾವು ಮನೆ ದೇವರಿಗೆ ಹೋಗಿರಲಿಲ್ಲ. ಹಾಗಾಗಿ ನಾವು ಮನೆ ದೇವರಿಗೆ ಹೋಗಿ ಮನೆ ದೇವರ ದರ್ಶನವನ್ನು ಪಡೆದುಕೊಂಡು ಬಂದ್ವಿ. ದೇವರ ಸ್ಥಾನಕ್ಕೆ ಹೋದರೆ ಒಂಥರ ಬೇರೆಯೇ ಅಲ್ಲ, ನಮಗೆ ವರ ಕೂಡ ಕರುಣಿಸ್ತಾನೆ. ನೋಡಿ, ನಾವು ಊಟ ಮಾಡುವಾಗ ತೆಗೆದುಕೊಂಡಿರುವಂತಹ ಸೆಲ್ಫಿ ಫೋಟೋ ಇದು. ಇಷ್ಟೆಲ್ಲ ಜನ ಸೇರಿ ಹೋಗಿದ್ವಿ. ಹಾಗೆ ನಾವು ಫ್ಯಾಮಿಲಿಯೊಂದಿಗೆ ದೇವರ ಮುಂದೆ ನಿಂತು ಫೋಟೋವನ್ನು ಕ್ಲಿಕ್ಕಿಸ್ಕೊಂಡ್ವಿ. ಇವಾಗ ಈ ಮನೆಗೆ ಹೊರಡೋ ಸಮಯ ಆಯಿತು. ಎಲ್ಲರೊಂದಿಗೆ ನಾವು ಫ್ಯಾಮಿಲಿಯನ್ನ ಫೋಟೋವನ್ನು ತಕ್ಕೊಂಡು ಅಲ್ಲಿಂದ ನಾವು ಬರಬೇಕಂತ ರೆಡಿ ಆಗ್ತಾಯಿದ್ವಿ. ನೋಡಿ, ಇವಾಗ ಇಷ್ಟೇ ಸಣ್ಣ ಪುಟ್ಟದಾದ ದೇವರು ಇದ್ರೂ ಕೂಡ ಅದು ಪವರ್ಫುಲ್ ಅಂತ ದೇವರು. ಈ ದೇವರಿಗೆ ನೀವು ಏನಾದರೂ ಕೇಳ್ಕೊಳ್ಬೇಕಂದ್ರೆ ಇಲ್ಲಿಂದನೇ ವಿಶ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂತಂದರೆ ದೇವರು ಅಷ್ಟು ಪವರ್ಫುಲ್ ಆಗಿರುವಂಥ ದೇವರು ಇವರು. ನೀವು ಕೂಡ ನಿಮ್ಮ ಅನಿಸಿಕೆ, ನಿಮ್ಮ ಮನಸ್ಸಲ್ಲಿರುವಂತಹ ಏನೇ ಬೇಡಬೇಕಂತ ಕೂಡ ಈ ದೇವರು ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ದೇವರ ನೀವು ಆಶೀರ್ವಾದ ಕೂಡ ನೀವು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ವಿಡಿಯೋನ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಅಂದರೆ ನಮ್ಮ ಮನೆ ದೇವರ ವಿಡಿಯೋನ ಅಂದರೆ ನಮ್ಮ ಮನೆ ದೇವರಿಗೆ ಹೋಗುವಂಥ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸಿದ್ದು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋನ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.